ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತೇನಪ್ಪ ಕತೆ ಅಂದರೆ, ಇವತ್ತು ಆಷಾಢ ಶುರುವಾಗಿ ಫಸ್ಟ್ ಡೇ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋಣ ಅಂತಿದ್ದೀವಿ. ನಾವು ಮಧ್ಯಾಹ್ನ ಹೊರಟಿದ್ದೀವಿ, ನೈಟ್ ದರ್ಶನ ಮಾಡೋಣ ಅಂತ. ಸೊ ದಟ್ ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಮತ್ತೆ ನೈಟ್ ಮೈಸೂರಲ್ಲಿ ಸುತ್ತಾಡ್ಕೊಂಡು ಬರ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸ್ಟೇ ಟ್ಯೂನ್ಡ್. 3 ಟೆಂಪಲ್ ಪ್ಲ್ಯಾನ್ ಇತ್ತು: ನಿಮಿಷಾಂಬ, ನಂಜನಗೂಡು ಮತ್ತು ಚಾಮುಂಡಿ ಬೆಟ್ಟ ಅಂತ. ಬಟ್ ಎಷ್ಟು ಲೇಟ್ ಆಗಿಬಿಟ್ಟಿದೆ ಇವತ್ತಂದರೆ, ಇವಾಗಲೇ ಇಲ್ಲೇ 4 o'clock. ನಾವಿನ್ನೂ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ 4:30 ಆಗ್ಬೋದು. ಸೊ ನೋಡಬೇಕು ಯಾವ್ದಾಗುತ್ತೆ ಏನು ಅಂತ. ಸೊ ಇದು ನಮ್ಮ ಫಸ್ಟ್ ಪಿಟ್ ಸ್ಟಾಪ್. ಜಾಸ್ತಿ ಏನು ಕುಡಿಯೋಲ್ಲ ಅನ್ಸುತ್ತೆ ಇವತ್ತು. ಕುಣಿಗಲ್ ಹತ್ರ ಬರ್ತಿದ್ದಂಗೆ ಮಳೆ ಬಂದ್ಬಿಡುತ್ತೆ. ಸೊ ಬಂತು ಮಳೆ, ಮತ್ತು ಕಾರೆಲ್ಲ ಗಲೀಜಾಗೋಯ್ತು, ಫುಲ್ ಕೆಸರು. ಟೈಮ್ ಕರೆಕ್ಟಾಗಿ 6:15. ಫುಲ್ಲು ಖಾಲಿ ಇದೆ ನಂಜನಗೂಡು, ಫುಲ್ ಖಾಲಿ. ಕರೆಕ್ಟಾಗಿ ಟೈಮಿಗೆ ಬಂದಿದ್ದೀವಿ ನಾವಂತೂ. 10 ಮಿನಿಟ್ಸ್ಗೆಲ್ಲ ದರ್ಶನ ಆಗೋಯ್ತು. ನೋಡಿ ಎಷ್ಟು ಪೀಸ್ ಆಗಿದೆ ಅಂತ. ಜನರೇ ಇರಲಿಲ್ಲ, ಆರಾಮ್ ದರ್ಶನ ಇತ್ತು. ಈ ನಂಜನಗೂಡಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಂತೂ ಸಖತ್ ಕಬ್ಬೆದ್ದೋಗಿದೆ. ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಹೈವೇ ಅಂತೆ, ಬೈಪಾಸ್ ಅಂತೆ. ಮುಂದೆ ಚೆನ್ನಾಗಿ ಆಗ್ಬೋದು, ಬಟ್ ಇವಾಗಂತೂ ಸಖತ್ ಟ್ರಾಫಿಕ್ಕು. ಸಾಗೋದೇ ಇಲ್ಲ ರೋಡು ಮುಂದೆ ಅನಿಸುತ್ತೆ. ಸೊ ನೋಡ್ಬೋದು, ಇವಾಗ ಚಾಮುಂಡಿ ಬೆಟ್ಟ ಎಂಟ್ರಿ ಆಗ್ತಿದ್ದೀವಿ. ಅಂದರೆ ಈ ಗೇಟು ಓಪನ್ ಇದೆ. ಅದು ಬರೀ ಫ್ರೈಡೇ ಮತ್ತು ಸಂಡೇ ಮಾತ್ರ ಕ್ಲೋಸ್ ಇರುತ್ತಂತೆ, ಇನ್ನು ಮಿಕ್ಕಿದ ದಿನ ಓಪನ್ ಇರುತ್ತೆ. ನೋಡಿ ಎಷ್ಟು ಪ್ರಿಪ್ರೇಷನ್ ಇದೆ ಅಂತ. ಇಲ್ಲಿ ಮಹಿಷಾಸುರದಿಂದನೇ ಕ್ಯೂ ಮಾಡಿಬಿಟ್ಟಿದ್ದಾರೆ. ಇನ್ನೆಷ್ಟು ಜನರು ಬರ್ಬೋದು ಯೋಚನೆ ಮಾಡಿ. ಬಟ್ ಸಖತ್ ಸ್ಟ್ರೆಸ್ಫುಲ್ ಇರುತ್ತೆ ಅನಿಸುತ್ತೆ. ನೋಡಿ, ಇಲ್ಲಿ VIP, VVIP ಎಂಟ್ರಿ, ಜನರಲ್ ಎಂಟ್ರಿ ಎಲ್ಲದಕ್ಕೂ ಇಲ್ಲಿಂದನೇ ಸಪ್ರೇಟ್ ಕ್ಯೂ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದನೇ ಸೊ ಟೈಮ್ ಆಲ್ಮೋಸ್ಟ್ 8 o'clock ಆಗಿದೆ. ಇವಾಗ ರೀಚ್ ಆಗಿದ್ದೀವಿ ಚಾಮುಂಡಿ ಬೆಟ್ಟ. ಅಂದರೆ ಕರೆಕ್ಟಾಗಿ ಟೆಂಪಲ್ ಹತ್ರ. ತೋರಿಸ್ತೀನಿ ಎಷ್ಟೊತ್ತಾಗುತ್ತೆ ನಾವು ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಂತ. ನಾವು 200 rupees ಎಂಟ್ರಿಗೆ ಹೋಗ್ತೀವಿ, ನೋಡೋಣ. ಸೊ ಎಲ್ಲರಿಗೂ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಚಾಮುಂಡಿ ಬೆಟ್ಟಕ್ಕೆ 7:30 ಹಂಗೆ ಬನ್ನಿ. ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಮಾಮೂಲಿ ಟೈಮ್ಗಿಂತ. ನೋಡಿ ಏನು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಇನ್ನೂ ಎಲ್ಲ ಮಾಡ್ತಿದ್ದಾರೆ ಆ್ಯಕ್ಚುಲಿ. ನಾಳೆಗೆ ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ, ಟೈಮ್ 8:25. ಮುಗಿಸಿದ್ವಿ ನಾವು ಫಸ್ಟ್ ಡೇ ಆಷಾಢದಲ್ಲಿ. ಎಷ್ಟು ಖಾಲಿ ಇರುತ್ತೆ ಅಂದರೆ, ಮಾಮೂಲಿ ಡೇಗಿಂತ ತುಂಬ ಖಾಲಿ ಇತ್ತು. ನಾಳೆಯಿಂದ ಬರೋರ್ಗಂತೂ ಒಳ್ಳೆ ಮಜಾ ಇರುತ್ತೆ. ಬಿಸಿಲಲ್ಲಿ ಇಲ್ಲಿಂದ ಕಾಯ್ಕೊಂಡು ಹೋಗ್ಬೇಕು. ಅದೆಷ್ಟು ಅವರ್ ಆಗುತ್ತೋ ಅಪ್ಪ ದರ್ಶನ ಮಾಡೋದಕ್ಕೆ. ಮೈಸೂರಿಗೆ ಬಂದಾಗ RRR ಅಂತೂ ಕಂಪಲ್ಸರಿ ಸ್ಟಾಪು. ನಾವು ಊಟದಲ್ಲೆಲ್ಲ ಯಾವತ್ತೂ ಕಾಂಪ್ರಮೈಸೇ ಮಾಡಲ್ಲ. ಒಂಥರ ಪೀಸ್ಫುಲ್ ಆಗಿದೆ ಮೈಸೂರು. ಸೊ ಮನೆಗೆ ಬಂದು ಮಲಗೋ ಅಷ್ಟರಲ್ಲಿ 12:40. ಬೇಗ ಆಯಿತು. 4 o'clock ಬಿಟ್ಟು 12:40 ಹಂಗೆಲ್ಲ ಮನೆಗೆ ಬಂದುಬಿಟ್ಟಿದ್ದೀವಿ. ಚೆನ್ನಾಗಿತ್ತು.